Hello, welcome or welcome back to my channel. I am Kavya. So today's video is gonna be fun. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಎಲ್ಲ ಹೇಗೆ ರೆಕಾರ್ಡ್ ಮಾಡ್ತೇನೆ, ಅದಕ್ಕೆ ಹೇಗೆಲ್ಲ ಪ್ರಿಪೇರ್ ಆಗ್ತೇನೆ ಅದೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನನಗೊಂದು ಲಾಂಗ್ ವಿಡಿಯೋ ಮಾಡಬೇಕಿತ್ತು ಯೂಟ್ಯೂಬಿಗೆ, ಸೊ ಅದಕ್ಕಾಗಿ ನಾನು ಪ್ರಿಪೇರ್ ಮಾಡ್ತಿದ್ದೇನೆ. ಅದಲ್ಲದೆ ನನಗೊಂದು ಇನ್ಸ್ಟಾಗ್ರಾಮ್ಗೆ ಒಂದು ಟ್ರಾನ್ಸಿಷನ್ ವಿಡಿಯೋ ಬೇಕು. ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೇನೆ ಇನ್ಸ್ಟಾಗ್ರಾಮಿಗೆ ಒಂದು ಟ್ರಾನ್ಸಿಷನ್ ವಿಡಿಯೋ ಹಾಕಬೇಕಂತ. ಸೊ ಅದಕ್ಕೆ ಸಹ ಪ್ರಿಪೇರ್ ಆಗಬೇಕು. ಸೊ ಫಸ್ಟಿಗೆ ನಾವು ಮೇಕಪ್ ಮಾಡುವ. ಇದು ಟ್ರಾನ್ಸಿಷನ್ ವಿಡಿಯೋ ಆದ ಕಾರಣ ಫಸ್ಟಿಗೆ ಒಂದು ನಾರ್ಮಲ್ ಡ್ರೆಸ್ ಹಾಕಿ ವಿಡಿಯೋ ತೆಗೆದು ಆ್ಯಸ್ ಯೂಶ್ವಲ್ ದ ಟ್ರಾನ್ಸಿಷನ್ ಹೇಗೆ ನಡೀತದೆ ಹಾಗೆ ಅಂತ ನಾನೊಂದು ವಿಡಿಯೋ ತೆಗಿತೇನೆ ಈಗ ಈ ಡ್ರೆಸ್ಸಲ್ಲಿ. ಅದಾಗಿ ನಾನು ಒಂದು ಒಳ್ಳೆ ಡ್ರೆಸ್ ಹಾಕಿ ಚಂದಕ್ಕೆ ಹೊರಟೆಲ್ಲ ಬರ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ನಾವು ಕೂದಲನ್ನು ಸ್ಟ್ರೈಟ್ ಮಾಡುವ. ನಂದು ಕರ್ಲಿ ಹೇರ್, ನಾನು ಡ್ರೈ ಹೇರನ್ನು ಕೋಂಬ್ ಮಾಡ್ತೇನೆ. ಎಸ್ಟರ್ಡೇ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಇವತ್ತು ಸ್ಟ್ರೈಟ್ ಮಾಡ್ತೇನೆ. ನನ್ನ ಹತ್ರದಕ್ಕಿಂತ ಮುಂಚೆ ಬೇರೆ ಒಂದು ಸ್ಟ್ರೈಟ್ನರ್ ಇತ್ತು, ಆದರೆ ಅದರ ಹೀಟ್ ನನಗೆ ಸಾಕಾಗೋದಿಲ್ಲ. ಇದು ಐಕಾನಿಕ್ ಇನ್ ಅವರ ಸ್ಟ್ರೈಟ್ನರ್. ಇದರಲ್ಲಿ 230 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೀಟ್ ಇದೆ. ಸೊ ಇದು ಈಸಿ ಆಗ್ತದೆ ನನ್ನ ಕರ್ಲಿ ಹೇರನ್ನು ಸ್ಟ್ರೈಟ್ ಮಾಡಲಿಕ್ಕೆ. ನನಗೆ ಒಂದು ಫ್ರಂಟ್ 4 ಕೂದಲು ಸ್ಟ್ರೈಟ್ ಇದ್ದರೆ ಸಾಕು, ಬ್ಯಾಕೆಲ್ಲ ನಾನು ಬೇಕಂತ ಇಲ್ಲ. ಮತ್ತು ಇಲ್ಲಿ ಮೇಲೆ ಮೇಲೆ ಅಲ್ಲೆಲ್ಲ ಕರ್ಲಿ ಥರ ಕಾಣ್ತದೆ, ಅಲ್ಲೆಲ್ಲ ನಾನು ಸ್ಟ್ರೈಟ್ ಮಾಡ್ತೇನೆ. ಯಾಕಂದರೆ ಕರ್ಲ್ ಹೇರ್ ಮೆಥಡ್ ಮಾಡಲಿಕ್ಕೆ ತುಂಬ ಅದಕ್ಕೆ ಒಂದು ನನ್ನ ಕೂದಲನ್ನು ವೇಟ್ ಮಾಡಬೇಕು, ಅದಕ್ಕೆ ಕ್ರೀಮ್ ಹಾಕಬೇಕು, ಹಾಗೆ ತುಂಬ ಪ್ರೊಸೀಜರ್ ಇದೆ. ಸೊ ಐ ಆಮ್ ಟು ಲೇಝಿ ಟು ಫಾಲೋ ಆಲ್ ದ್ಯಾಟ್ ಸ್ಟೆಪ್ಸ್. ಹೊಗೆ ನಿಮಗೆ ಕಾಣ್ಬೋದು, ಸಿ ಹೊಗೆ ಹೇಗೆ ಬರ್ತದೆ. ನಿಮ್ಮ ಕರ್ಲಿ ತುಂಬ ಆಗಿದ್ರೆ ಇಟ್ಕೊಳ್ಳಿ, ವಿಡಿಯೋದಲ್ಲಿ ಕಾಣೋದೆಲ್ಲ ಕಾಣ್ತದೆ. ಓಕೆ, ದಿಸ್ ಇಸ್ ಇನಫ್. ಸೊ ಐ ಆಮ್ ರೆಡಿ. ಒಂದು ಕ್ಲಿಪ್ಪಿಗೆ ನಾನು ರೆಡಿ ಆಗಿದ್ದೇನೆ. ಸೊ ಯಾವ ಸಾಂಗ್ ಅಂತ ನಾನು ನಿಮಗೆ ಹೇಳ್ತೇನೆ. ಸಾಂಗ್ ನನಗೆ ಅಂದರೆ ಫಸ್ಟ್ ಟೈಮ್ ನಾನು ಯಾವಾಗ ಕೇಳಿದೆ, ಅದಾಗಿ ನನ್ನ ತಲೆಯಲ್ಲಿ ಇದು ರಿಪೀಟ್ ಆಗ್ತಾ ಉಂಟು. ಸೊ ಐ ನೀಡ್ ಟು ಡೂ ದಿಸ್ ಟ್ರಾನ್ಸಿಷನ್ ವಿಡಿಯೋ. ನನಗೆ ಒಂದು ವಿಡಿಯೋ ಅಂದರೆ ಫಸ್ಟ್ ಪಾರ್ಟ್ ತಗೊಳ್ಳಿಕ್ಕೆ ಆಲ್ಮೋಸ್ಟ್ 15 ಮಿನಿಟ್ಸ್ ಆಯ್ತು ಕಾಣ್ತದೆ. ಸೊ ನಾನೀಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೇನೆ. ಸೆಕೆಂಡ್ ಕ್ಲಿಪ್ಗೋಸ್ಕರ ನಾನೀಗ ಡ್ರೆಸ್ ಚೇಂಜ್ ಮಾಡಿ ಬರ್ತೇನೆ. ನಂದು ವಿಡಿಯೋ ಆಯಿತು, ನಾನು ವಿಡಿಯೋ ತೆಗೆದಾಯಿತು. ವಿಡಿಯೋ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಪ್ಲೀಸ್, ಮತ್ತು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ನಾನೀಗ ಜ್ಯುವೆಲ್ಲರಿ ಎಲ್ಲ ತೆಗಿತಿದ್ದೇನೆ. ಹಾಗೆ ನಾನು ಇನ್ನೊಂದು ವಿಡಿಯೋ ಸಹ ರೆಕಾರ್ಡ್ ಮಾಡಿ ಆಯಿತು. ಇದೊಂದು ಲಾಂಗ್ ವಿಡಿಯೋ ಎಂತ ಅಂತ ಹೇಳಿ ನೀವು ಆಮೇಲೆ ನೋಡ್ಬೋದು. ಐ ಮೀನ್ ಎಂತ ಅಂತ ಹೇಳಿ ನಿಮಗೆ ನನ್ನ ಚಾನಲ್ಗೆ ಹೋದರೆ ನೋಡ್ಬೋದು. ಸೊ ಇನ್ನೂ ನನ್ನೊಂದು ಪಾರ್ಸಲ್ ಇದೆ, ನಾವು ಅದನ್ನು ಅನ್ಬಾಕ್ಸ್ ಮಾಡುವ. ಪಾರ್ಸಲನ್ನೆಲ್ಲ ಓಪನ್ ಮಾಡೋದಂದ್ರೆ ತುಂಬಾ ಇಷ್ಟ. ಯಾಕಂದರೆ ಐ ಫೀಲ್ ಲೈಕ್ ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ, ನಾನು ಅದನ್ನು ಓಪನ್ ಮಾಡೋ ಹಾಗೆ. ಅದಕ್ಕೆ ನನಗೆ ಪಾರ್ಸಲೆಲ್ಲ ಓಪನ್ ಮಾಡೋದಂದ್ರೆ ತುಂಬ ಇಷ್ಟ. ಇದು ಎಂತ ಅಂದರೆ ಫ್ರಿಡ್ಜ್ ಆರ್ಗನೈಸರ್ ಆಯಿತಾ. ನಿಮಗೆ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಆಮೇಲೆ ಎಲ್ಲ ಇಡ್ಲಿಕ್ಕೆ ಒಂದು ಬಾಕ್ಸ್ ಥರ. ಇದು ಪ್ಲಾಸ್ಟಿಕ್. ಆ್ಯಕ್ಚುಲಿ ನನಗೆ ಗ್ಲಾಸ್ ಇದು ಬೇಕಿತ್ತು, ಐ ಮೀನ್ ಗ್ಲಾಸ್ ಗೊತ್ತಾಯ್ತಲ್ಲ. ಆದರೆ ನನಗೆ ಗ್ಲಾಸನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಬೇಗ ಬಿದ್ದು ಹೋಗ್ತದೆ, ಅದು ಬೇಗ ಹುಟ್ಟುತ್ತದೆ. ಸೊ ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಪರವಾಗಿಲ್ಲ ಅಂತ ಹೇಳಿ ತಗೊಂಡಿದ್ದೇನೆ. ನಾವು ಇದನ್ನು ಓಪನ್ ಮಾಡಿ ನೋಡಿ. ಇದರಲ್ಲಿ 6 ಪೀಸಸ್ ಇದೆ. ಇದರಲ್ಲಿ ನಿಮಗೆ ಬೇಕಾದಾಗೆ ಪೀಸ್ ತಗೊಳ್ಬೋದು. ಐ ಮೀನ್ ಎಷ್ಟು ಪೀಸ್ ಬೇಕಾದರೆ ತಗೊಳ್ಬೋದು. 12 ಇದೆ, 8 ಇದೆ, ಆಮೇಲೆ 16 ಇದೆ. ನಾನು 6 ತಗೊಂಡದ್ದು. 4 ಇದೆ, 2 ಇದೆ.
watching my video. We'll see in next video. Until then, bye and take care.